ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಮಾರ್ಕೆಟಿಂಗ್ ಲಾಬಿ ಜೋರಾಗಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂತಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಹೊಸ ಲಾಬಿ. ರೋಗಿಗಳನ್ನು ಸೇರಿಸೋಕೆ ಬಂದಂತ ಆಂಬ್ಯುಲೆನ್ಸ್ ಚಾಲಕನಿಗೆ ಗೂಸ ಬಿದ್ದಿದೆ. ಇದು ನಿಜಕ್ಕೂ ಕೂಡ ರೋಗಿಗಳ ಕುಟುಂಬಸ್ಥರು ಬೆಚ್ಚಿ ಬೀಳುವಂಥ ಕತೆ. ನೀವೇನ ನೋಡಿದ್ರೆ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ದುಡ್ಡನ್ನು ಮಾಡುವಂಥ ಸ್ಕೆಚ್ ಇದು. ಅಲ್ಲೇ ನಿಂತಿರ್ತಾರೆ. ನೀವೇನಾದರೂ ಸರ್ಕಾರಿ ಆಸ್ಪತ್ರೆ ಅಂತ ಹೋದರೆ ಅಲ್ಲಿ ಬೆಡ್ ಏನಾದರೂ ಫುಲ್ ಆಗಿದೆ ಅಂತ ಹೇಳಿದ್ರೆ ಕತೆ ಹೇಳೋದು, ಅಲ್ಲಿಂದ ಪೇಷಂಟ್ಸ್ನ ಕರ್ಕೊಂಡು ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಹೋಗೋದು. ಆಸ್ಪತ್ರೆಯು ಕಳ್ಳಾಟದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಚಾಲಕನಿಗೆ ಹಲ್ಲೆ ಮಾಡಲಾಗಿದೆ. ಮೊನ್ನೆ ರಾತ್ರಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆದಿರುವಂಥ ಘಟನೆ ಇದು. ಗಿರಿನಗರದ ಪಲ್ಸ್ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ನೋಡಿ, ಚಂದ್ರಶೇಖರ್ ಹಲ್ಲೆಗೊಳಗಾದಂಥ ವ್ಯಕ್ತಿ ಆಸ್ಪತ್ರೆ ಆವರಣದಲ್ಲಿ ರೋಗಿಗಳನ್ನು ಸರ್ಕಾರಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಸೇರಿಸುವಂಥ ಒಂದು ದಂಧೆ ಇದು. ಅಲ್ಲಿ ಬೆಡ್ ಫುಲ್ ಆಗಿದೆ ಅಂತ ಕತೆ ಹೇಳೋದು ಪೇಷಂಟ್ ಕಡೆಯವ್ರಿಗೆ. ಪೇಷಂಟ್ ಕಡೆಯವ್ರು ಏನು ಹೇಳ್ತಾರೆ, ನಮಗೆ ನಮ್ಮ ವ್ಯಕ್ತಿ ಉಳಿದ್ರೆ ಸಾಕು ಅನ್ನೋ ಒಂದು ಆತಂಕದಲ್ಲಿ ಅವರಿರ್ತಾರೆ. ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ವತಿಯಿಂದ ನಿನ್ನೆ ರಾತ್ರಿ ಒಂದು ಘಟನೆ ನಡೆಯುತ್ತೆ. ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ನಮ್ಮ ಒಂದು ಚಾಲಕರಿಗೆ ಅಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಮಾರ್ಕೆಟಿಂಗ್ ಮಾಡುವಂಥವ್ರು ಹಲ್ಲೆ ಮಾಡಿದ್ದಾರೆ. ಮಾರಣಾಂತಿಕ ಹಲ್ಲೆ ಮಾಡಿಬಿಟ್ಟು ಇವತ್ತು ಚಿಕಿತ್ಸೆ ಪಡೆದು MLC ಮಾಡಿಸಿ ನಾವು ವಿಪುರಮ್ಮ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಈಗ ಇಲ್ಲಿರುವಂಥ ಇನ್ಸ್ಪೆಕ್ಟ್ರು ಧರ್ಮೇಂದ್ರ ಸರ್ ಇವಾಗ ಆಲ್ರೆಡಿ ಅವರೆಲ್ಲ ವಯಸ್ಸಾಳದಲ್ಲಿ ಕಳಿಸ್ಬಿಟ್ಟು ಒಂದು ತಕ್ಷಣ ಕ್ರಮ ತಗೊಂಡಿದ್ದಾರೆ. ಅವರಿಗೆ ನಾವು ಈ ಮುಖಾಂತರ ಕರ್ವೆ ಗಜೇಶನ ಧನ್ಯವಾದನೂ ಹೇಳ್ತಾ ಇದ್ದೇವೆ. ಆದರೆ ಇವತ್ತು ಏನಾಗಿದೆ ನೋಡಿ, ಪ್ರಾಮಾಣಿಕ ಆಂಬುಲೆನ್ಸು ಮಾಲೀಕರಿಗೆ ಮತ್ತು ಕೆಲ ಚಾಲಕರಿಗೆ ಇವತ್ತು ಈ ಮಾರ್ಕೆಟ್ ಅವರಿಗಿಂದ ತುಂಬ ತೊಂದರೆಗಳಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ನೋಡಿ, ಇದು ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲೇ ಒಬ್ಬ ಚಾಲಕನಿಗೆ ಹಿಗ್ಗಾಮುಗ್ಗಾ ಗೂಸ ಕೊಟ್ಟಿರುವಂತದ್ದು. ಆಕ್ಚುಲ್ ಆಗಿ ಆಸ್ಪತ್ರೆ ಆವರಣದಲ್ಲಿ ಆಗ್ತಾ ಇರೋದನ್ನ ವಿವರಣೆ ನೀಡೋದಾದ್ರೆ, ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಹೋದಂತಹ ಸಂದರ್ಭದಲ್ಲಿ ಬೆಡ್ ಫುಲ್ ಆಗುತ್ತೆ ಅಂತ ಹೇಳ್ತಾರಂತೆ. ಬೆಡ್ ಫುಲ್ ಆಯ್ತಲ್ಲ, ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಆತ ಗಾಡಿಯನ್ನು ರಿವರ್ಸ್ ತೆಗೆಯುವಂತಹ ಸಂದರ್ಭದಲ್ಲಿ ಅಲ್ಲೂ ಇದ್ದಂತಹ ಖಾಸಗಿ ಆಸ್ಪತ್ರೆಯ ಮಾರ್ಕೆಟಿಂಗ್ ಸಿಬ್ಬಂದಿ ಬಂದು ಇಂದು ಬೇಡ ಗಿರಿನಗರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರನ್ನ ನಾವು ಬದುಕುಳಿಸ್ತೀವಿ ಅನ್ನುವಂತಹ ಒಂದಷ್ಟು ಹುಸಿ ಭರವಸೆಯನ್ನ ಕೊಡ್ತಾರೆ. ಆಂಬ್ಯುಲೆನ್ಸ್ ಚಾಲಕರಿಗೆ ನಿತ್ಯ ಈ ರೀತಿಯಾದಂತಹ ಘಟನೆ ಸರ್ವೇ ಸಾಮಾನ್ಯ ಆಗಿರುತ್ತೆ. ಯಾರು ಯಾವ ಉದ್ದೇಶಕ್ಕೆ ಯಾವ ಆಸ್ಪತ್ರೆಗೆ ಯಾಕೆ ರೆಫರ್ ಮಾಡ್ತಾರೆ, ಇದೆಲ್ಲ ಒಂದು ಬೇಸಿಕ್ ಸೆನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ಮಾರ್ಕೆಟಿಂಗ್ ಸಿಬ್ಬಂದಿ ಹತ್ರ ಈ ಚಾಲಕ ಹೇಳ್ತಾನಂತೆ, ಅವರು ಆಲ್ರೆಡಿ ಸಾಯುವಂತಹ ಪರಿಸ್ಥಿತಿಯಲ್ಲಿದ್ದಾರೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದು ಕಷ್ಟ ಆಗುತ್ತೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಇದ್ರೆ ಕೊಡಿ ಅನ್ನುವಂತಹ ಮಾತನ್ನ ಹೇಳಿದಾಗ, ಇಲ್ಲ ನೀವು ಖಾಸಗಿ ಆಸ್ಪತ್ರೆಗೆ ಬನ್ನಿ ಅಂತ ಆತನ ಜೊತೆಗೆ ಮಾತು ಬೆಳೆಯುತ್ತೆ. ಅಲ್ಲಿ ಆಂಬ್ಯುಲೆನ್ಸ್ ಚಾಲಕನು ಕೂಡ ನಿರ್ಧಾರ, ಅಂದ್ರೆ ಇಲ್ಲಿ ಸೇರಿಸಬೇಕಾ ಬೇರೆ ಕಡೆ ಸೇರಿಸಬೇಕಾ ಅಂತ ನಿರ್ಧಾರ ಮಾಡುವನು ಆಂಬ್ಯುಲೆನ್ಸ್ ಚಾಲಕ ಕೂಡ ಅಲ್ಲ. ನಿರ್ಧಾರ ಮಾಡಬೇಕಿರೋರು ಅವರ ಮನೆಯವರು, ಅವರ ಸಂಬಂಧಿಕರು, ರೋಗಿಯ ಸಂಬಂಧಿಕರು, ಅವ್ರ ಹತ್ರ ಇವರು ಮಾತಾಡಬೇಕಾಗಿತ್ತು. ಅದು ಬಿಟ್ಕೊಂಡು ಆಂಬ್ಯುಲೆನ್ಸ್ ಚಾಲಕ ಈ ಚಂದ್ರಶೇಖರ್ ಜೊತೆ ವಾಗ್ವಾದಕ್ಕೆ ಇಳಿತಾರೆ. ವಾಗ್ವಾದ ಜಗಳ ಆಗುತ್ತೆ. ಜಗಳ ಒಂದು ಹೊಡೆದಾಟಕ್ಕೆ ಕಾರಣ ಆಗುತ್ತೆ. ಚಂದ್ರಶೇಖರ್ ಮುಖದಲ್ಲಿ ರಕ್ತ ಬರುವವರೆಗೂ ಕೂಡ ಹೊಡಿತಾರೆ. ಆ ಹೊಡಿತಾ ಇರುವಂತಹ ವಿಡಿಯೋವನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಈ ರೀತಿಯಾದಂತಹ ಘಟನೆ ಆಂಬ್ಯುಲೆನ್ಸ್ ಚಾಲಕರನ್ನ ಪ್ರಶ್ನೆ ಮಾಡಿದಾಗ ಈ ಹಿಂದೆ ಕೂಡ ನಗರದ ಅನೇಕ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಆರೋಗ್ಯ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಸರ್ಕಾರಿ ಆಸ್ಪತ್ರೆಗೆ ಉಚಿತ ಚಿಕಿತ್ಸೆ ಅಂತ ಬರುವಂತಹ ರೋಗಿಗಳಿಗೆ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಿಗೆ ದುಡ್ಡು ಮಾಡಿಕೊಡುವಂತಹ ಉದ್ದೇಶದಿಂದ ಈ ರೀತಿಯ ಘಟನೆ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಬೀಳಬೇಕು ಅನ್ನುವಂಥದ್ದೇ ಅಲ್ಲಿರುವಂತಹ ಹೋರಾಟಗಾರರ ಆಗ್ರಹ, ಜೊತೆಗೆ ನಮ್ಮ ಆಶಯ ಕೂಡ.